ಇತ್ತೀಚಿನ ನನ್ನ ಒಂದು ಅಭಿಪ್ರಾಯ, ಜನಗಳಿಗೆ ಅದು ಸರಿಯಾಗಿ ಕಾಣ್ತದೋ ಇಲ್ಲವೋ ಅದು ಬೇರೆ ಪ್ರಶ್ನೆ. ನನ್ನ ಒಂದು ನಿಜವಾದ ಅಭಿಪ್ರಾಯ, ಹಿಂದಿನ ಕಾಲದವರು ಏನು ಮಾಡ್ತಾ ಇದ್ರಂದರೆ, ಗುತ್ತಿನ ಮನೆ, ಒಂದು ಹಿರಿಯವರ ಮನೆ ಅಂತ, ಆ ಮನೆಯಲ್ಲಿ ಮಾತ್ರ ದೈವ ದೇವರನ್ನು ಇಟ್ಟು ಪೂಜೆ ನೇಮ ನಿಷ್ಠೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇತ್ತೀಚೆಗೆ ಏನು ವಾಸ್ತು ಅಂತ ಏನು ಬಂದಿದೆಯೋ ಪ್ರತಿಯೊಂದು ಮನೆಗೂ ದೇವರ ಕೋಣೆ, ಅಲ್ಲಿ ನಾನಾ ಥರದ ದೇವರ ವಿಗ್ರಹಗಳು. ನಿಜವಾಗಿ ನಮ್ಮ ಒಂದು ಮುಷ್ಟಿಯ ಒಳ ಪ್ರಮಾಣದಲ್ಲಿ ಇರುವಂಥ ದೇವರನ್ನು ಯಾರು ನಾವು ಆರಾಧನೆ ಮಾಡಲಿಕ್ಕೆ ಯೋಗ್ಯರಾದರೆ ಮಾತ್ರ ಆರಾಧನೆ ಮಾಡಬೇಕು, ಮನೆಯಲ್ಲಿ ಇಟ್ಟು ಮಾಡಬೇಕು ಅನ್ನುವಂಥ ಕ್ರಮ ಇದೆ. ಇತ್ತೀಚಿನ ಒಂದು ಅವ್ಯವಸ್ಥೆ ಅಂದರೆ ನಾಗಮಳ್ಳ ಮಾಡ್ತಾರೆ, ಎಲ್ಲ ನಾಗನ ಮೂರ್ತಿಗಳನ್ನು ಕೊಡ್ತಾರೆ. ಅದನ್ನು ನಿಜವಾಗಿ ಅವನಿಗೆ ಮನೆಯ ಒಳಗೆ ತಗೊಂಡು ಹೋಗ್ಲಿಕ್ಕೂ ಇಲ್ಲ, ಈಚೆ ಎಸಿಲಿಕ್ಕೂ ಇಲ್ಲ. ಇದೇ ನಮ್ಮ ಒಂದು ನಾಗನ ಸನ್ನಿಧಾನದಲ್ಲೂ ಅಷ್ಟೇ ತುಂಬ ವಿಗ್ರಹಗಳನ್ನು ಎಸೆದು ಹೋಗಿದ್ದಾರೆ. ಅದು ಯಾಕಂದರೆ ಅವನಿಗೆ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಭಯ, ದೇವರ ಮೇಲಿನ ಭಯ. ಅದು ನಾನು ಇಟ್ಕೊಂಡ್ರೆ ಏನಾಗ್ತದೋ ಅಂತ. ಆ ಅವ್ಯವಸ್ಥೆಯನ್ನು ಜನಗಳು ಸರಿ ಮಾಡಿಕೊಳ್ಬೇಕು, ನನ್ನ ಒಂದು ಪ್ರಾರ್ಥನೆ ಇದು ಜನಗಳಲ್ಲಿ. ಯಾಕಂದರೆ ಮನೆ ಕಟ್ಟುವುದು ಮುಖ್ಯ ಅಲ್ಲ, ಮನೆ ಕಟ್ಟಿ ಅಲ್ಲಿ ದೇವರ ಸ್ಥಾನವನ್ನು ಕಲಶ ಇಟ್ಟು ಪೂಜೆ ಮಾಡ್ಬೋದು. ತುಳಸಿ ಕಟ್ಟೆ ಇರ್ತದೆ, ತುಳಸಿ ಕಟ್ಟೆಯನ್ನು ಪ್ರತಿ ಮನೆಗೂ ಪ್ರತಿಷ್ಠೆ ಮಾಡ್ಬೋದು ಅಂತ ಹಿಂದಿನವರೇ ಹೇಳಿದ್ದಾರೆ. ದೊಡ್ಡ ಕಟ್ಟೆ ಅಲ್ಲ, ಸಣ್ಣ ಪ್ರಮಾಣದಲ್ಲಿ ತುಳಸಿ ಕಟ್ಟೆ ಇರಬಹುದು. ತೆಂಗಿನ ಮರವನ್ನು ಆರಾಧನೆ ಮಾಡ್ತೇವೆ ನಾವು, ಎಲ್ಲವನ್ನು ಆರಾಧನೆ, ಈ ಮರಗಳನ್ನು, ದೇವರನ್ನು, ಪ್ರಾಣಿಗಳನ್ನು ಎಲ್ಲ ಆರಾಧನೆ ಮಾಡ್ತೇವೆ. ಗೋವನ್ನು ಆರಾಧನೆ ಮಾಡ್ಬೋದು. ಅದು ಬಿಟ್ಟುಕೊಂಡು ಸಪ್ರೇಟ್ ಒಂದು ದೇವರ ಕೋಣೆ ಅಂತ ಅಲ್ಲಿ ಎಲ್ಲ ದೇವರನ್ನು, ಯಾವುದು ಗಣಪತಿ ಇರಲಿ, ನಾಗ ಇರಲಿ, ದುರ್ಗೆ ಇರಲಿ, ವೀರಭದ್ರ ಇರಲಿ, ಅವರ ಫೋಟೋವನ್ನು ಇಡಬಹುದು. ಬಿಟ್ಟರೆ ಅವರ ಮೂರ್ತಿಯ ವಿಗ್ರಹ ಸರಿಯಾಗುವುದಿಲ್ಲ. ಅದು ತಪ್ಪು ಕಲ್ಪನೆ. ಯಾಕಂದರೆ ಹೆಚ್ಚಿನ ಒಂದು ಮನೆಯಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಟಿ ದೊಡ್ಡ ದೊಡ್ಡ ದೇವರ ಗುಡಿ ಕಟ್ಟಿದ್ದಾರೆ, ಅಲ್ಲಿಯ ಅವ್ಯವಸ್ಥೆಗೆ ಮೂಲ ಕಾರಣ ಇದೇ ಆಗಿರುವಂಥದ್ದು ಅನ್ನುವಂಥದ್ದು ನನ್ನ ಒಂದು ಕಲ್ಪನೆ. ಹೌದು, ಇದು ಆಗಿರುವಂಥ ವ್ಯವಸ್ಥೆಯೂ ಇದೆ. ಯಾರೋ ಒಬ್ಬರು ಬೆಳ್ಳಿಯ ಗಣಪತಿ ಕೊಟ್ಟರು 3 ಫೀಟ್ ಇದಂತ, ಅದನ್ನು ದೇವರಲ್ಲಿ ಇಡ್ತಾರೆ. ಆದರೆ ದೇವರ 3 ಫೀಟಿನ ಎತ್ತರದ ಬೆಳ್ಳಿಯ ಗಣಪತಿ ಅದು ದೇವಸ್ಥಾನದಲ್ಲಿ ಇರಲಿಕ್ಕೆ ಮಾತ್ರ ಯೋಗ್ಯವಾಗಿರ್ತದೆ. ಅದಕ್ಕೆ ಗಣಹೋಮ, ತ್ರಿಕಾಲ ಪೂಜೆಗಳು ಆಗಬೇಕು. ಆ ಥರದ ವ್ಯವಸ್ಥೆಯಿಂದ ನಾವು ಏನಾಗ್ತಾ ಇದ್ದೇವೆ ಅಂದರೆ, ಇತ್ತೀಚಿನ ಒಂದು ಶೋಕೇಸಲ್ಲಿಯೂ ದೇವರ ಮೂರ್ತಿ, ಈಚೆ ದೇವರ ಕೋಣೆಯಲ್ಲಿಯೂ ದೇವರ ಮೂರ್ತಿ. ಅದಕ್ಕೆ ಏನು ಮಾಡ್ತೀಯ ಕೇಳಿದರೆ ಏನೂ ಮಾಡೋದಿಲ್ಲ, ಅದು ಮೂರ್ತಿ ಅಲ್ವಾ ಅಂತ. ನಮ್ಮ ದೇವರ ಒಂದು ಮೂರ್ತಿಯನ್ನು ನಾವು ಎಲ್ಲಿ ಇಡಬೇಕು, ಹೇಗೆ ಇಡಬೇಕು? ಬ್ರಹ್ಮಸ್ಥಾನದಲ್ಲಿ ಹೇಗೆ ಊರಿಗೆ 4 ಬ್ರಹ್ಮಸ್ಥಾನ ಇರ್ತದೆ. ಆ ಬ್ರಹ್ಮಸ್ಥಾನ ಈಶ್ವರ ದೇವಸ್ಥಾನ ಪ್ರಧಾನವಾಗಿದ್ದರೂ ಅಲ್ಲಿ ಸುತ್ತ 4 ನಾಗಬನ 4 ಬ್ರಹ್ಮಸ್ಥಾನ ಇರ್ತದೆ. ಅದೇ ಥರದಲ್ಲಿ ದೇವರನ್ನು ಆರಾಧನೆ ಮಾಡೋದಿದ್ರೆ ನಾವು ಅಲ್ಲಿ ಹೋಗಿ ಆರಾಧನೆ ಮಾಡಬೇಕು. ಅದು ಬಿಟ್ಕೊಂಡು ನಮ್ಮ ಮನೆಯಲ್ಲಿ ನಾಗ, ಬ್ರಹ್ಮ, ಯಕ್ಷೆ ದೇವರನ್ನು ತಂದಿಟ್ಕೊಳ್ಳೋದು, ಅಥವಾ ಇಲ್ಲಿ ದೊಡ್ಡ ಈಶ್ವರನ ಲಿಂಗ ತಂದಿಟ್ಟುಕೊಳ್ಳೋದು, ಅಥವಾ ಈಶ್ವರನ ಮೂರ್ತಿ, ದುರ್ಗೆಯ ಮೂರ್ತಿ, ಅದು ಚಿನ್ನದಾಗಲಿ ಬೆಳ್ಳಿದಾಗಲಿ ಯಾರೋ ಕೊಟ್ರಂತ ನಾವು ಇಟ್ಕೊಂಡ್ರೆ ಅದು ಮನೆಗೆ ದೋಷ ಅಂತ ನನ್ನ ಒಂದು ಕಲ್ಪನೆ. ಯಾಕಂದರೆ ಅದಕ್ಕೆ ಸರಿಯಾದ, ಆ ಮೂರ್ತಿಗೆ ಸರಿಯಾದ ಹವಿರ್ಭಾಗಗಳು ನಮ್ಮಲ್ಲಿ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಮುಟ್ಟು ಮೈಲಿಗೆ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಹಿಂದೆ ಗುತ್ತಿನ ಮನೆ ಏನಿದೆ, ಆ ಗುತ್ತಿನ ಮನೆಯಲ್ಲಿ ಚಾವಡಿಗೆ ಇಳಿಲಿಕ್ಕೇ ಇಲ್ಲ. ಯಾವುದು ಮುಟ್ಟು ಮೈಲಿಗೆ ಅವರು ಇಳಿಲಿಕ್ಕಿಲ್ಲ, ಅಮೆಸೂತಿಗೆದವರು ಇಳಿಲಿಕ್ಕಿಲ್ಲ. ಅಲ್ಲಿ ಸ್ವಲ್ಪ ಅಸ್ಪಶ್ಯತೆ ಎಲ್ಲಿವರೆಗಂದರೆ, ಕೆಲವೊಂದು ಆಹಾರದ ವ್ಯವಸ್ಥೆಯಲ್ಲಿ, ಈ ಕುಡಿಯುವಂಥದ್ದು ತಿನ್ನುವಂಥ ವ್ಯವಸ್ಥೆಯಲ್ಲಿಯೂ ವ್ಯತಿರಿಕ್ತವಾಗಿದ್ದರೂ ಅಲ್ಲಿ ಆ ದೇವರ ಯಾವುದು ಗುತ್ತಿನ ಮನೆಯ ಚಾವಡಿಗೆ ಇಳಿಯುವಾಗಿಲ್ಲ. ಆ ಕ್ರಮವನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೇವೆ ಈಗ. ಅದು ಹಿಂದಿನವರು ಕೊಟ್ಟಿರುವಂಥ ಪಾಠ ನಮಗೆ. ಅದೇ ರೀತಿಯಲ್ಲಿ ನಾವು ಮುಂದೆ ಹೋದರೆ ಎಲ್ಲರಿಗೂ ಒಳ್ಳೆಯದು. ಇದು ಉತ್ತಮ. ಮತ್ತೊಬ್ಬರು ಇನ್ನೊಬ್ಬರು ಆ ಜಾತಿ ಈ ಜಾತಿ ಅಂತಲ್ಲ. ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದ ಕ್ರಮ ಇದೆ. ಯಾಕಂದರೆ ನ್ಯಾಚುರಲ್ ಆಗಿರುವಂಥ ದೇವರು, ಪ್ರಕೃತಿ ದತ್ತವಾದಂಥ ಬ್ರಹ್ಮಸ್ಥಾನದ ಆರಾಧನೆ. ನಾವು ಅಲ್ಲಿಗೆ ಹೋಗಿ ಅಲ್ಲಿ ಹುತ್ತಬೇಕು, ನಮಗೆ ಹಾಲು ಎರೆಯುವುದು. ಎಲ್ಲಿ ನಾಗನ ಕಲ್ಲಿಗೆ ಹಾಲು ಎರೆದ್ರೆ ಅದು ಭೂಮಿಗೆ ಹೇಗೆ ಹೋಗ್ತದೆ? ಅಲ್ಲಿ ಹುತ್ತ ಇದ್ದರೆ ಮಾತ್ರ ಅದು ಭೂಮಿಯ ತಳಪಾಯಕ್ಕೆ ಸೇರ್ತದೆ. ನಾಗನ ಪ್ರತಿಯೊಂದು ಹುತ್ತದ ರಚನೆ ಹೇಗಿರ್ತದೆ ಅಂದರೆ, ಭೂಗರ್ಭದಿಂದ ನೀರಿನ ಸೆಲೆಯಿಂದ ಬಂದು ಗೆದ್ದಲು ಹುತ್ತವನ್ನು ಮಾಡುವಂಥದ್ದು. ಅಲ್ಲಿಯವರೆಗೆ ಅದು ಒಂದು ಪೈಪಿನ ಥರದಲ್ಲಿ ಒಂದು ರಂಧ್ರ ಇರ್ತದೆ. ಆ ರಂಧ್ರದ ವ್ಯವಸ್ಥೆಯಲ್ಲೇ ನಾವು ನಾಗರ ಪಂಚಮಿ ದಿವಸ ಹಾಕಿರುವಂಥ ಅರಸಿನ ಆಗಲಿ, ಗಂಧ ಆಗಲಿ, ಅಥವಾ ಪಿಂಗಾರದ ರಸ ಆಗಲಿ, ಹಾಲಾಗಲಿ, ಅಕ್ಕಿ ಹಿಟ್ಟಾಗಲಿ, ಅದು ಭೂಮಿಯ ತಳಪಾಯವನ್ನು ಶುದ್ಧ ಮಾಡ್ತದೆ, ಭೂಮಿಯ ಜಲವನ್ನು ಶುದ್ಧ ಮಾಡ್ತದೆ. ಅದರಿಂದಾಗಿ ಜಲ ಶುದ್ಧಿ ಆದ ಕಾರಣ ಸಸ್ಯಗಳು ಹುಲಸಾಗಿ ಬೆಳೀತದೆ, ಸಸ್ಯಗಳು ಒಳ್ಳೆಯ ಗಾಳಿ ಬಿಡ್ತದೆ, ಗಾಳಿಯನ್ನು ಕೊಡ್ತದೆ, ಆ ಪರಿಸರವೂ ಒಳ್ಳೆಯದಿರ್ತದೆ. ಆ ಒಂದು ನಿಜವಾಗಿ ನಾನೊಂದು ಹೇಳುವಂಥ ಕ್ರಮದಲ್ಲಿ ನ್ಯಾಚುರಲ್ ಆಗಿ ಯಾವ ಬ್ರಹ್ಮಸ್ಥಾನ ಉಂಟು? ಇತ್ತೀಚೆಗೆ ಪಡುಬಿದ್ರೆ ಡಕ್ಕೆಬಲಿ ನಡೀತದೆ, ಪಡುಬಿದ್ರೆ ಖಡ್ಗೇಶ್ವರಿ ಬ್ರಹ್ಮಸ್ಥಾನ. ಅಲ್ಲಿ ನೀವು ಎಷ್ಟೇ ಟೆನ್ಷನಲ್ಲಿ ಹೋಗಿ ಕೂತ್ಕೊಳ್ಳಿ, ಮರಳಲ್ಲೇ ಕೂತ್ಕೊಳ್ಬೇಕು, ಆಸನ ಇಲ್ಲ.
ಆ ಕೂತ್ಕೊಂಡು ನಾವು ದೇವರಲ್ಲಿ ಒಂದು ನಮ್ಮ ಕಷ್ಟವನ್ನು ಹೇಳಿಕೊಂಡ್ರೆ 50 ಅಂಶ ನೆಮ್ಮದಿ ನಮಗೆ ಅದೇ ಮಿನಿಟಲ್ಲಿ ಸಿಗ್ತದೆ, ಎಟ್ ಎ ಟೈಮ್ ಸಿಗ್ತದೆ. ಆದರೆ ಇತ್ತೀಚಿನ ಅವ್ಯವಸ್ಥೆಯಲ್ಲೇ ಅಂದರೆ ನಾವು ಫ್ಯಾನ್ ಹಾಕ್ಕೊಂಡು ಎ ಸಿ ಹಾಕ್ಕೊಂಡು ಕೂಲರ್ ಹಾಕ್ಕೊಂಡು ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಳ್ಳುವ ಪರಿಸ್ಥಿತಿ ಬಂದಿದೆ. ನಾವು ಅರ್ಧ ಗಂಟೆಗೆ ಕೂಲರ್ ಹಾಕಿ ಎ ಸಿ ಹಾಕಿ ಕೂತ್ಕೊಳ್ಳೋರು ನಾಗ ಅಲ್ಲಿ ಹೇಗೆ ಬದುಕಲಿಕ್ಕಾಗ್ತದೆ? ಜನಗಳು ನಮ್ಮನ್ನು ಬಿಡುವುದಿಲ್ಲ ಒಂದು ಪರಿಸ್ಥಿತಿಯಲ್ಲಿ. ಅಲ್ಲಿ ಚೆಂದ ಆಗಬೇಕು, ಎಂತ ಚೆಂದ ಆಗೋದು ನೋಡಿ. ಹಿಂದಿನ ಒಂದು ಕಾಲದಲ್ಲಿ ನಾಗ ಬ್ರಹ್ಮ ಅಲ್ಲಿ ಪಂಚದೈವಗಳಿಗಿರುವಂಥದ್ದು, ನಾಗನಿಗೆ ಪ್ರಧಾನವಾಗಿರುವಂಥದ್ದು ಚಿತ್ರಕೂಟ ಯಾವುದರಿಂದ ಮಾಡ್ತಾಯಿದ್ರು? ಶಿಲೆಯಿಂದ ಮಾಡ್ತಾ ಇರಲಿಲ್ಲ. ಅವರು ಕೆಂಪು ಕಲೆಯಿಂದ ಮಾಡ್ತಾ ಇದ್ದಾರೆ. ಯಾಕಂದರೆ ಅದರಲ್ಲಿ ನೀರನ್ನು ಇಟ್ಟುಕೊಳ್ಳುವಂಥದ್ದು ಪ್ರಕೃತಿಯನ್ನು, ಗಾಳಿಯನ್ನು ತಂಪು ಮಾಡ್ತದೆ, ಅದರ ಮೇಲೆ ಬೀಸಿದ ಗಾಳಿ ಭೂಮಿಯನ್ನು ತಂಪಿಡ್ತದೆ. ಆ ಥರದ ವ್ಯವಸ್ಥೆ ಇದೆ. ಇತ್ತೀಚಿನ ನಮ್ಮ ಇಲ್ಲಿಯ ಒಂದು ವ್ಯವಸ್ಥೆಯಲ್ಲಿಯೂ ಅಷ್ಟೇ ನಿಜವಾಗಿ ಶಿಲೆಗಲ್ಲಿನಲ್ಲಿ ಒಂದು ರಚನೆ ನಾಗನ ಒಂದು, ಯಾಕೆ ಅಂದರೆ ನಮ್ಮ ಮನಸ್ಸಲ್ಲಿರುವಂಥದ್ದನ್ನು ಅಲ್ಲಿ ನೋಡುವಂಥದ್ದು ನಾವು, ಅದು ನೆನಪು ಮಾಡಲಿಕ್ಕೆ ಇದು ನಾಗಶಿಲೆ ಅಂತ. ಆ ಥರದ ವ್ಯವಸ್ಥೆಯೇ ಇರಬೇಕು. ಬಿಟ್ಟರೆ ಅದು ಅತಿರೇಕವಾಗಿ ಅದರಲ್ಲಿ ಅತಿರೇಕವಾದಂಥ ಚಂದಕ್ಕೆ ಹೋದರೆ ಈ ಥರ ನಮ್ಮ ಈ ಶಿಲಾಮಯ ಗುಡಿಯಲ್ಲಿ ಅದು ಕೂತ್ಕೊಂಡ್ರೆ ಪುಡಿಯಾಗಿ ಹೋಗ್ತದೆ. ಹೆಚ್ಚಿನ ಒಂದು ನಾಗಬನದಲ್ಲಿ ನಾವೀಗ ಹೋಗ್ತೇವಲ್ವ, ಸಾಮಾನ್ಯ ಕೋಟೇಶ್ವರದಿಂದ 8 ಕೇರಳ ಹೋದರೂ ಅಲ್ಲಿ ಎಲ್ಲವೂ ಅಷ್ಟೇ. ಕೆಲವು ಕಡೆ ವಿಪರೀತ ಶೆಕೆ, ವಿಪರೀತ ಬಿಸಿ. ಎಲ್ಲಿಯವರೆಗಂದರೆ ನಾವು ಚಪ್ಪಲಿ ಉಪಯೋಗಿಸದೇ ಇರುವವರು ಆ ಸ್ಥಳಕ್ಕೆ ಪ್ರವೇಶ ಮಾಡಲಿಕ್ಕೂ ಆಗುವುದಿಲ್ಲ. ಚಪ್ಪಲ್ ಅಥವಾ ನಾವು ಪಾದರಕ್ಷೆಯನ್ನು ಹಾಯ್ಕೊಂಡೇ ಆ ದೇವಸ್ಥಾನದ ಒಳಗೆ ಹೋಗುವ ಪರಿಸ್ಥಿತಿಯೂ ಉಂಟು ಕೆಲವು ಕಡೆ. ಯಾಕಂದರೆ ಸುಡುತ್ತದೆ ಅದು. ಆ ಥರದ ವ್ಯವಸ್ಥೆಗೆ ಹೋಗಬಾರ್ದು. ಆದಷ್ಟು ಕಾಡನ್ನು ಬೆಳೆಸಬೇಕು, ಅಲ್ಲಿ ಮರಗಳು ಬೇಕು. ಈಗ ಒಂದು ಅಶ್ವತ್ಥ ಮರ, ಬೇವಿನ ಮರ, ಅಲ್ಲಿ ಏನಂದರೆ ಈ ಗಿಡಮೂಲಿಕೆಯ ಔಷಧಗಳು, ಯಾವುದು ಜಂಗಮ ಸೊಪ್ಪಿನ ಗಿಡ ಅಥವಾ ನಾಗಸಂಪಿಗೆ ಗಿಡ ಇಂಥದ್ದನ್ನು ಬೆಳೆಸಿದರೆ ಆ ಗಾಳಿಯೂ ಶುದ್ಧವಾಗ್ತದೆ, ಆ ನೆಲವು ಶುದ್ಧವಾಗ್ತದೆ. ಅದಕ್ಕಾಗಿ ಹೆಚ್ಚಿಗೆ ನಾವು ಅತಿರೇಕವಾದಂಥ ಅವ್ಯವಸ್ಥೆಗೆ ಹೋಗ್ತಾ ಇರುವುದನ್ನು ಕಡಿವಾಣ ಹಾಕಬೇಕಂತ ನಾನು ಜನರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನಾಗಶಿಲೆಯು ಬಿಸಿಲಲ್ಲಿ ಒಡಿತದೆ. ಇತ್ತೀಚಿನ ಒಂದು ಈಗ ನಾವು ಏನು ಹೊಸ ರೀತಿಯಲ್ಲಿ ಶಿಲೆಗಳನ್ನು ತರ್ತೇವೋ ಅದು ಬಿಸಿಯಲ್ಲಿ ಒಡಿತದೆ. ಅದರಿಂದ ಹೆಚ್ಚು ಅದಕ್ಕೆ ನಾವು ಹಾಲನ್ನು ಎರೆದಾಗ ಅದು ಹಾಲು ಕುದಿಲಿಕ್ಕೆ ಶುರು ಆಗ್ತದೆ, ಅಷ್ಟು ಬಿಸಿ ಇರ್ತದೆ. ನಾವು ಎಳನೀರು ಹಾಕಿದರೂ ಬಿಸಿ ನೀರು ಹಾಕಿದಾಗೆ ಆಗುತ್ತೆ ಅದು ಭೂಮಿಯ ಒಳಗೆ ಹೋಗುವಾಗ. ಅದಕ್ಕೆ ಆದಷ್ಟು ನಾವು ಪ್ರಕೃತಿ ದತ್ತವಾಗಿ ನಮ್ಮ ಹಿಂದಿನವರು ಹೇಗೆ ಇಟ್ಕೊಂಡಿದ್ದಾರೋ, ಅವರು ಆರೋಗ್ಯವಾಗಿರಲಿಲ್ವಾ, ಅದೇ ಥರದಲ್ಲಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗುವ. ಅದಕ್ಕೆ ವಿಶೇಷವಾದಂಥ ಅದಕ್ಕೆ ಶಿಲಾಮಯ ಮಾಡುವಂಥದ್ದು, ಕಾಂಕ್ರೀಟೀಕರಣ ಮಾಡುವಂಥದ್ದು, ಅಲ್ಲಿ ಸರ್ವನಾಶ ಮಾಡಿ ಅದನ್ನು ನಾವು JCB ತಂದು ಅಲ್ಲಿ ಲೆವೆಲ್ ಮಾಡಿ ಅಲ್ಲಿ ಒಂದು ಪ್ರತಿಷ್ಠೆ ಮಾಡೋದ್ರಿಂದ ಅಲ್ಲಿ ನಿಜವಾಗಿ ಹಾವಿದ್ದರೂ ಆ ಒಂದು ಹಾವಿನ ಸಂಸಾರ ಬೇರೆಡೆಗೆ ಹೋಗಬೇಕು. ಬಿಟ್ಟರೆ ಅಲ್ಲಿ ಅದು ಆ ಒಂದು ಸಂಸಾರ, ಆ ಹಾವಿನ ಒಂದು ನಾವು ಏನು ಪೂಜೆ ಮಾಡ್ತೇವೆ ನಾಗನ ಒಂದು ಸಂಸಾರಕ್ಕೂ ಅಲ್ಲಿ ನಿಲ್ಲಕ್ಕಾಗೋದಿಲ್ಲ. ಈವನ್ ನಾವು ಹೋದರೂ 10 ನಿಮಿಷ ಅಲ್ಲಿ ನಿಂತು ನಾವು ನೆಮ್ಮದಿಯಿಂದ ಪ್ರಾರ್ಥನೆ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಹೆಚ್ಚಿನವರು ಪ್ರಕೃತಿ ದತ್ತವಾಗಿ ಬಿಡಿ. ಏನಂದರೆ ಪ್ರಕೃತಿ ದತ್ತವಾಗಿದ್ದರೆ ಮಾತ್ರ ನಾವು ಒಂದು ಪ್ರಕೃತಿಯ ಒಂದು ಭಾಗ, ನಾವು ಒಂದು ಪ್ರಾಣಿ ವರ್ಗದಲ್ಲಿ ಪ್ರಕೃತಿಯ ಒಂದು ಭಾಗವೇ. ಹಾಗಾಗಿ ಪ್ರತಿಯೊಂದು ಪ್ರಾಣಿಯಾಗಲಿ, ಸಂಸಾರ ಆಗಲಿ, ಅಥವಾ ನಮ್ಮ ಒಂದು ದೇವರ ಪೂಜೆಯ ಸ್ಥಳ ಆಗಲಿ, ಎಲ್ಲವೂ ಪ್ರಕೃತಿ ದತ್ತವಾಗಿದ್ದರೆ ಅದು ವಿಶೇಷ ಚೆಂದ ಆಗ್ತದೆ. ನಾವು ಅದಕ್ಕೆ ವೈಭವೀಕರಣ ಮಾಡಿದ ಹಾಗೆಯೂ ನಮ್ಮ ಕೇಂದ್ರವು ಎಲ್ಲಿ ಹೋಗ್ತದೆ ಅಂದರೆ ಅಲ್ಲಿಯ ಬಿಲ್ಡಿಂಗ್ ಹೇಗಾಗಿದೆ, ಅಲ್ಲಿಯ ಕಟ್ಟೆ ಹೇಗಾಗಿದೆ, ನೆಲ ಹೇಗಾಗಿದೆ ಅಂತ ಆ ಕಡೆ ಹೋಗ್ತದೆ. ಬಿಟ್ಟರೆ ಅಲ್ಲಿ ಬಿಂಬದ ಕಡೆಗೆ ಹೋಗುವುದಿಲ್ಲ ನಮ್ಮ ಶ್ರದ್ಧಾಭಕ್ತಿ. ಆ ಬಿಂಬದ ಕಡೆಯಲ್ಲಿ ಹೋದರೆ ಮಾತ್ರ ಅಲ್ಲಿ ಪ್ರಾರ್ಥನೆ ನಮ್ಮದು ಅದು ಸುಚ್ಚಿದ್ದಾಗೆ. ಅಲ್ಲಿ ಹೋಗಿ ಮುಟ್ಟಿದರೆ ಆ ಪ್ರಾರ್ಥನೆಯನ್ನು ದೇವರು ತಗೊಳ್ತಾರೆ. ದಂಬಾಚಾರಕ್ಕೆ ಮಾಡುವಂಥ ವ್ಯವಸ್ಥೆಗಳನ್ನು ಕಡಿಮೆ ಮಾಡಬೇಕು. ಆದಷ್ಟು ಹಿಂದಿನವರು ಏನು ಮಾಡಿದ್ದಾರೆ, ಈಗ ಇಲ್ಲಿ ಅಷ್ಟಮಂಗಲ, ಸುವರ್ಣ ಪ್ರಶ್ನೆ, ಮತ್ತೊಂದು ಇನ್ನೊಂದು ಇಡ್ತಾರಂತೆ ಸಾಮಾನ್ಯವಾಗಿ ಒಂದು ಸ್ಥಳದಲ್ಲಿ. ನಾನೇ ಹೋಗುವಂಥ ಕೆಲವೊಂದು ವ್ಯವಸ್ಥೆಯಲ್ಲಿ ನಾನು ಹೇಳುವುದಷ್ಟೇ, ಇಲ್ಲಿಯ ಸ್ಥಳ ಪದ್ಧತಿಯು ಹೇಗೆ ಅಂತ ತಿಳ್ಕೊಂಡು ದೋಷಕ್ಕೆ ಬೇಕಾದರೂ ಪ್ರಶ್ನೆ ಇಡಿ, ಆದರೆ ಅದರ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡಬೇಡಿ. ಒಂದು ದುರ್ಗಾದೇವಿ ಅನ್ನುವಂಥ ದುರ್ಗೆಯನ್ನು ನಾವು ಸಾವಿರಾರು ರೂಪದಲ್ಲಿ ಆರಾಧನೆ ಮಾಡ್ತೇವೆ, ಈಶ್ವರನನ್ನು ಸಾವಿರಾರು ರೂಪದಲ್ಲಿ ಆರಾಧನೆ ಮಾಡ್ತೇವೆ. ಬೇಡರ ಕಣ್ಣಪ್ಪ ಅಂತ ಏನು ಒಂದು ಹೇಳ್ತೇವೆ ನಾವು, ಮಾಂಸವನ್ನು ಕೊಟ್ಟು ಪೂಜೆ ಮಾಡಿದ್ದಾನೆ. ಯಾರು? ಅದು ಭಕ್ತಿಯಿಂದ. ನಾವು ಈಗ ಭಕ್ತಿ ಕಡಿಮೆ ಆಗ್ತಾ ಇದೆ, ಡಂಬಾಚಾರ ಜಾಸ್ತಿ ಆಗ್ತಾ ಇದೆ. ಅವನು ಅಷ್ಟು ಖರ್ಚು ಮಾಡಿ ದೇವಸ್ಥಾನ ಮಾಡಿದ್ರೆ ನಾವು ಇಷ್ಟು ಖರ್ಚು ಮಾಡಿ ದೇವಸ್ಥಾನ ಮಾಡುವ, ಅಥವಾ ಅವನು ಅಷ್ಟು ಖರ್ಚು ಮಾಡಿ ನಾಗಮಂಡಲ ಮಾಡಿದ್ನ ನಾವು ಅದಕ್ಕೆ ಹೆಚ್ಚು ಖರ್ಚು ಮಾಡ್ಕೊಂಡು ಮಾಡುವ. ಆ ವ್ಯವಸ್ಥೆಗೆ ನಾವು ಹೋದಾಗ ಏನಾಗುತ್ತೆ ಅಂದರೆ ನಮ್ಮ ಪ್ರಕೃತಿ ನಾಶ ಆಗ್ತದೆ. ಪ್ರಕೃತಿ ನಾಶವಾಗುವುದರಿಂದ ನಮ್ಮ ಜೀವನ ಹಾಳಾಗ್ತದೆ. ನಮ್ಮ ಜೀವನದಿಂದ ಮುಖ್ಯ ನಮ್ಮ ಮುಂದಿನ ಪರಂಪರೆಯ ಜೀವನವೂ ಹಾಳಾಗ್ತದೆ. ಹಾಗಾಗಿ ಆದಷ್ಟು ಹಿಂದಿನ ವ್ಯವಸ್ಥೆ ಏನುಂಟು ಅದರ ಬಗ್ಗೆ ಪ್ರತಿಯೊಂದರ ಬಗ್ಗೆನೂ ನಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡುವ.
ಚಿಂತನೆ ಮಾಡಿ ಆ ವೈಜ್ಞಾನಿಕ ಮಾರ್ಗ ಅದು ಹೌದಂತ ಕಾಣ್ತದೆ. ಯಾವುದೂ ಅವೈಜ್ಞಾನಿಕ ಮೂಢನಂಬಿಕೆ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಆದರೆ ಆಚರಣೆ ಮಾಡೋದು ಅವನು ಅರ್ಧ ತಿಳ್ಕೊಂಡು ಮಾಡಿದರೆ ಅದು ಮೂಢನಂಬಿಕೆ ಆಗ್ತದೆ, ಅದು ಅವ್ಯವಸ್ಥೆ ಆಗ್ತದೆ. ಹಾಗೆ ನಾವು ಒಂದು ಅನ್ನವನ್ನು ನಿರ್ದಿಷ್ಟ ಹಂತದಲ್ಲಿ ಬೇಯಿಸಿದಾಗ ಅಕ್ಕಿಯನ್ನು ಅದು ಊಟ ಮಾಡಲಿಕ್ಕೆ ಯೋಗ್ಯವಾದ ಅನ್ನ ಆಗ್ತದೆ. ಅದನ್ನು ನಾವು ಅರ್ಧ ಬೇಯಿಸಿದರೆ ಅದು ತಿಂದರೂ ಆರೋಗ್ಯಕ್ಕೆ ಸರಿಯಾಗುವುದಿಲ್ಲ, ಜಾಸ್ತಿ ಬೇಯಿಸಿದರೆ ಅದು ನೀರಾಗ್ತದೆ. ಅದೇ ಥರದಲ್ಲಿ ನಮ್ಮ ಧರ್ಮದ ಬಗ್ಗೆ ನಾವು ಆಚರಣೆ ಏನು ಮಾಡ್ತೇವೋ ಸರಿಯಾದ ಗುರುಗಳನ್ನಿಟ್ಟು ಸರಿಯಾದ ಮಾರ್ಗದರ್ಶನದಲ್ಲಿ ನಮ್ಮ ಮನಸ್ಸಿಗೆ ಖುಷಿ ಕೊಡುವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಜನಗಳಲ್ಲಿ ಒಂದು ಕಳಕಳಿಯ ಬೇಡಿಕೆ. ಯಾಕಂದರೆ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇರ್ತದೆ, ಅದನ್ನು ತಿಳಿದು ಮುಂದೆ ಹೋಗಬೇಕು. ಈಗ ಈಶ್ವರ ದೇವಸ್ಥಾನ ಅಲ್ಲಿ ಕಾಶಿಯಲ್ಲಿ ಇದ್ದ ಹಾಗೆ ಈಚೆ ಧರ್ಮಸ್ಥಳ ಇರುವುದಿಲ್ಲ, ಧರ್ಮಸ್ಥಳದಲ್ಲಿ ಇದ್ದ ಹಾಗೆ ನಮ್ಮ ಜಂಗಮೇಶ್ವರ ಇರುವುದಿಲ್ಲ. ಆ ಥರದ ಅವ್ಯವಸ್ಥೆಗಳನ್ನು ಆ ಸ್ಥಳಕ್ಕೆ ನಮ್ಮಲ್ಲಿಯ ದೇವರು ಹೇಗಿದ್ದಾರೆ ನಮಗೆ ಇಷ್ಟು ಸಾಕು. ಒಂದು ಲಿಮಿಟಲ್ಲಿ ನಾವು ಹೋದರೆ ಜೀವನವು ಒಂದು ಒಳ್ಳೆಯ ರೀತಿಯಲ್ಲಿ ನಡೀತದೆ. ಈಗ ಆಹಾರ ತುಂಬ ಕೊಟ್ಟಿದ್ದಾರೆ, ವಿಶೇಷ ಮಾಡಿದ್ದಾರೆ ಅಂತ ನಾವು ಜಾಸ್ತಿ ತಿಂದರೆ ಏನಾಗುತ್ತೆ ಹೇಳಿ, ಅಜೀರ್ಣವಾಗ್ತದೆ. ಅದು ನಮ್ಮ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳ್ತದೆ. ನಮಗೆ ಎಷ್ಟು ಆರೋಗ್ಯಕ್ಕೆ ಊಟಕ್ಕೆ ನಮ್ಮ ಹಸಿವೆ ತಣಿಲಿಕ್ಕೆ ಬೇಕೋ ಅದನ್ನು ಅಷ್ಟನ್ನೇ ನಾವು ತಗೊಂಡ್ರೆ ನಾವು ಆರೋಗ್ಯವಂತರಾಗಿರ್ತೇವೆ. ಈ ದೇವರ ಪೂಜೆಯೂ ಅಷ್ಟೇ, ನಮ್ಮದೇ ಆದಂಥ ಲಿಮಿಟಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು. ಬಿಟ್ಟರೆ ಅವರು ಹಾಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ, ಮತ್ತೊಬ್ಬರು ಇನ್ನೊಂದು ಹೇಳಿದ್ದಾರೆ, ಅದು ಯಾವುದಕ್ಕೂ ಕಿವಿಗೊಡಬೇಡಿ. ನಿಮ್ಮ ದೇವರಿಗೆ ನೀವು ಸೇವೆ ಹೇಗೆ ಮಾಡ್ತೀರಿ, ನಿಮ್ಮ ಕುಟುಂಬದವರ ಸೇವೆ ಹೇಗೆ ಮಾಡ್ತೀರಿ, ನಿಮ್ಮ ಮನೆಯವರ ಸೇವೆ ಹೇಗೆ ಮಾಡ್ತೀರಿ, ಊರಿನವರ ಸೇವೆ ಹೇಗೆ ಮಾಡ್ತೀರಿ, ಆ ಒಂದು ಮನೆಯಲ್ಲಿ ನಿರ್ದಿಷ್ಟವಾದಂಥ ಒಂದು ಚೌಕವನ್ನು ಹಾಕ್ಕೊಂಡು ನಾವು ಸೇವೆ ಮಾಡಿದರೆ ಹಿಂದೂ ಧರ್ಮದಲ್ಲಿ ಎಲ್ಲ ಸೇವೆಯು ಅತಿರೇಕವಾದಂಥ ಫಲವನ್ನು ಕೊಡ್ತದೆ. ನಾವು ಹೇಗೆ ಅಂದರೆ ಹಿಂದೂ ಧರ್ಮದಲ್ಲಿ ನೋಡಿ, ಒಬ್ಬ ರಾವಣನು ಮಹಾಬ್ರಾಹ್ಮಣ, ಎಲ್ಲ ವಿದ್ಯೆ ಗೊತ್ತಿದೆ, ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ಹಾಗಾಗಿ ದೇವರಿಗೂ ಬೇಡ ಆದವ, ಧರ್ಮಕ್ಕೂ ಬೇಡ ಆದ, ಧರ್ಮಕ್ಕೂ ಬ್ರಾಹ್ಮಣ ಧರ್ಮಕ್ಕೆ ಕೆಟ್ಟ ಹೆಸರು ಅಂತಂದ, ಆದರೆ ದೇವರಿಗೂ ಬೇಡ ಆದ, ದೇವರಿಂದಲೇ ಹತ ಆಗಿಬಿಟ್ಟ. ಅದೇ ನಾವು ಆ ಧರ್ಮವನ್ನು ಅವರಿಗೆ ಗೊತ್ತಿರುವ ಶಕ್ತಿಯನ್ನು ದೈವಿಕವಾಗಿ ತಗೊಂಡೋದ್ರೆ ಒಂದು ಈಗ ನಾವು ಏನು ಗೋತ್ರ ಹೇಳ್ತೇವೆ, ಋಷಿಮುನಿಗಳ ಗೋತ್ರ ಅಂತ, ಅವರು ಯಾವುದೇ ಒಂದು ಹೀನ ಜಾತಿಯಲ್ಲಿ ಹುಟ್ಟಿದ್ರು, ಈಗ ನಾವು ಜಾತಿ ಪದ್ಧತಿಗೆ ಹೋಗುವಾಗ ಹೀನ ಜಾತಿಯಲ್ಲಿ ಹುಟ್ಟಿದ್ರು, ರಾಜ ಋಷಿ ಅನ್ನುವಂಥದ್ದು ಒಂದು ಮಾರ್ಗವನ್ನು ಹಿಡಿದಿದ್ದಾರೆ. ಯಾಕೆ ಹಿಡಿದಿದ್ದಾರೆ ಹೇಳಿ, ಅವರು ಪ್ರಕೃತಿಗೆ ಸರಿಯಾಗಿ ಅವರ ಒಂದು ನೇಮ ನಿಷ್ಠೆಯಲ್ಲಿ ಹೋಗಿ ಅವರದ್ದೇ ಆದಂಥ ಪರಂಪರೆ. ಈಗ ಆಂಗೇರಸ ಮುನಿ ಅನ್ನುವಂಥವ್ರು ಏನು ಮಾಡಿದ್ದಾರೆ, ಅವರ ಒಂದು ಪರಂಪರೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ವಿಶ್ವಾಮಿತ್ರ ಕ್ಷತ್ರಿಯ, ಎಲ್ಲವನ್ನೂ ಅನುಭವಿಸಿದವನು, ಸ್ತ್ರೀಯನ್ನು, ಹೊನ್ನನ್ನು, ಮಣ್ಣನ್ನು ಎಲ್ಲ ಯುದ್ಧವನ್ನು ಮಾಡಿ ಅದರಿಂದಲೂ ಪರಾಕ್ರಮಿ. ಆದರೆ ಕೊನೆಗೇನೋ ಅವನ ತಪ್ಪು ಆಯಿತು. ಇದು ಯಾವುದು ಶಾಶ್ವತ ಅಲ್ಲ, ಶಾಶ್ವತ ದೈವಿಕ. ನಾನಂದರೆ ಎಷ್ಟು ನಾನು ಕಷ್ಟಪಟ್ಟರು ಕೊನೆಗೊಂದು ಸರಿ ನಾನು ಶಿವನ ಪಾದ ಸೇರಲೇಬೇಕು. ಶಿವನ ಪಾದ ಸೇರಿ ನಮಗೆ ಸದ್ಗತಿ ಕೊಟ್ಟರೆ ಶಿವನು ಒಳ್ಳೆಯ ಒಂದು ಜನ್ಮ ಮುಂದಿನ ಕಾಲದಲ್ಲಿ ನಮಗೆ ಸಿಗ್ತದೆ. ಅದೇ ಥರದ ತಿಳುವಳಿಕೆ ನಮ್ಮ ಈವಾಗಿನ ಒಂದು ಸಣ್ಣ ಜನ್ರೇಷನ್ನಿಗೂ ಬರಲಿ. ಯಾಕಂದರೆ ಒಂದು ನಾಗಮಂಡಲ ಆಗಲಿ, ಬ್ರಹ್ಮಮಂಡಲ ಆಗಲಿ, ಒಂದು ಪೂಜೆ ಆಗಲಿ, ಅದು ನಮ್ಮ ಕರ್ತವ್ಯ ಅಲ್ಲ, ನಮಗೆ ಬೇಕಾಗಿ ಮಾಡಬೇಕು, ಮನಸ್ಸಿನ ಪ್ರಾರ್ಥನೆಗೆ ಸರಿಯಾಗಿ ಮಾಡಬೇಕು. ಆವಾಗ ನಮಗೆ ಒಳ್ಳೆಯ ಫಲ ಸಿಗ್ತದೆ. ಇದು ನನ್ನ ಒಂದು ಗ್ರಹಿಕೆ.